ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಎಂಬಂತಹ ಚಾಪ್ಟರ್ ಇಂದ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿದೆ. ನೀನೊಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಮಣ್ಣಿನ ಸವಕಳಿಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗತ್ತೆ, ಬೆಳೆ ಇಳುವರಿ ಕಡಿಮೆ ಆಗತ್ತೆ ಅಲ್ವಾ. ಸೊ ಎಲ್ಲಾ ರೀತಿಯಿಂದಲೂ ಮಣ್ಣಿನ ಸವಕಳಿಯು ರೈತರಿಗೆ ಹಾನಿಕಾರಕವೇ ಆಗಿದೆ. ಸೊ ಇವುಗಳನ್ನ ತಡೆಯಲು ಅಡ್ಡ ಬದುಗಳನ್ನ ನಿರ್ಮಾಣ ಮಾಡಬಹುದು, ವೈಜ್ಞಾನಿಕ ಬೇಸಾಯವನ್ನ ಅನುಸರಣೆ ಮಾಡಬಹುದು, ಹೆಚ್ಚು ಹೆಚ್ಚು ಅರಣ್ಯೀಕರಣ. ಯಾಕೆ ಅಂತಂದ್ರೆ ಅರಣ್ಯ ನಾಶವು ಮಣ್ಣಿನ ಸವೆತಕ್ಕೆ ಅತ್ಯಂತ ಪ್ರಮುಖವಾದ ಕಾರಣವಾಗಿದೆ. ಸೊ ಹೆಚ್ಚು ಹೆಚ್ಚು ಅರಣ್ಯೀಕರಣ ಮಾಡುವುದರಿಂದ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಬಹುದು. ಪರ್ಯಾಯ ಬೆಳೆಗಳನ್ನ ಅನುಸರಣೆ ಮಾಡುವಂಥದ್ದು, ಕಾಲ ಕಾಲಕ್ಕೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸುವಂಥದ್ದು, ಹನಿ ಮತ್ತು ತುಂತುರು ನೀರಾವರಿಯನ್ನ ಅನುಸರಣೆ ಮಾಡುವುದರಿಂದ ಮಣ್ಣಿನ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಬಹುದು. ಓಕೆ, ಥ್ಯಾಂಕ್ ಯು.